ನನ್ನ ಹೆಸರು ಜಯಂತ್. ಇವಳು ನಮ್ಮ ಹುಡುಗಿ. ಇವನು ನನ್ನ ಫ್ರೆಂಡ್. ಹೆಸರೆಲ್ಲ ಹೇಳೋ ಅಷ್ಟು ಕ್ಲೋಸ್ ಏನಲ್ಲ. ನಮ್ದೇನಂತ ಟ್ರಯಾಂಗಲ್ ಲವ್ ಸ್ಟೋರಿ ಏನಲ್ಲ. ಆದರೂ ಬ್ರೇಕಪ್ ಆಗಿದ್ದು ನನಗೆ. ಕಣ್ಣೀರಿಟ್ಟಿದ್ದು ಅವನು, ಹುಡುಗಿ ಸಿಕ್ಕಿದ್ದು ಇನ್ನೇ ಅರ್ಥ ಆಗಲಿಲ್ಲ ಅಲ್ವಾ? ನಮ್ಮ ಸ್ಟೋರಿನಲ್ಲಿ ಸಿಟ್ಟಿದೆ, ಗಲಾಟೆ ಇದೆ, ಪ್ರೀತಿ ಇದೆ, ಕಣ್ಣೀರಿದೆ, ಕೊನೆಗೋ ಬ್ರೇಕಪ್ ಕೂಡ ಇದೆ. ಇಷ್ಟೆಲ್ಲ ಹೇಳೋ ನಾನು ನಮ್ಮ ಹುಡುಗಿನ ಎಂಟ್ರಿ ಮಾಡಿಸಿಲ್ಲ ಅಂದರೆ ಹೆಂಗೆ? ಇವಳೆ ನಮ್ಮ ಹುಡುಗಿ. ಸಖತ್ತಾಗಿದ್ದಾಳಲ್ವಾ? ಹೆದರ್ಕೊಬಿಟ್ರಕ್ಕ? ಏನಮ್ಮ ನೀನು ಇಷ್ಟೊಂದು ಹೆದರ್ಸ್ಬಿಟ್ಟೆ ನೀನು ನನಗೆ. ಯಾವಾಗಲೂ ಬಲೂನ್ ಹುಚ್ಚು, ಬಲೂನ್ 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 ಅಂತಾನೆ ಇರ್ತೀಯ ನೀನು. ಅಲ್ಲ ಕಣೆ, ನೀನು ಡಿಗ್ರಿ ಓದಿದ್ಯಾ, ಇನ್ನ ಚಿಕ್ಕ ಮಕ್ಕಳು ಥರ ಆಡ್ತೀಯ ನೀನು. ಅಕ್ಕ, ಅದು ಬರೀ ಬಲೂನ್ ಅಲ್ಲ, ನನ್ನ ಸ್ವಾತಂತ್ರ್ಯ, ನನ್ನ ನಗು, ನನ್ನ ಕನಸುಗಳು, ನನ್ನ ಗೋಲ್. ಅರ್ಥ ಆಗಿಲ್ಲ. ಅರ್ಥ ಆಗೋದು ಬೇಡ. ಏನೋ ಚಿಕ್ಕ ಹುಡುಗಿ ಥರ ಆಡ್ತೀಯ, ದೊಡ್ಡ ಹುಡುಗಿ ಥರ ಮಾತಾಡ್ತೀಯ. ನಿನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗೋಗಿದೆ ನನಗೆ. ಯಾರು ಯಾರಿಗೂ ಅರ್ಥ ಆಗ್ಬೇಕಕ್ಕ, ಅವಾಗಲೇ ಕಿಕ್ಕು. ಅದೇನು ಕಿಕ್ಕೋ. ಬಾ, ರೆಡಿ ಆಗೋ. ಎಲ್ಲಿ ನೋಡಿದ್ರು ಇವತ್ತು ನೀನು ಹತ್ರ ಚೆಸ್ ಆಡ್ಬೇಕಾ? ವೇತಾಂಗಿ ಥರ ಮಾತಾಡ್ತಾರೆ, ಚಿಕ್ಕ ಹುಡುಗಿ ಥರ ಆಡ್ತಾರೆ. ಚೆಸ್ ಆಡೋಕ್ಕೆ ಬರಲ್ಲ ಇವಳಿಗೆ. ಸಿಗಲ್ಲ ಅಂದಿದ್ರಿ ಹೇಳ್ರಿ. ಏನಾದ್ರು ಎಷ್ಟು ವರ್ಷ ಆದ್ಮೇಲೆ ಮತ್ತೆ ನಾವು ವೆಹಿಕಲ್ ಬಂದಿಲ್ಲ. ಮರುಭೂಮಿಲಿ ಮಳೆ ಬಂದಂಗೆ ನಾವು ವೆಹಿಕಲ್ ಮತ್ತೆ ಬಂದಿರೋದು. ನಾನೇನ್ ಹೇಳ್ದೆ? ಈ ತರ ಅಪರೂಪಕ್ಕೆ ಸಿಗ ನಂಗೆ ಆಲ್ರೆಡಿ ಮತ್ತೆ ಫಿಕ್ಸ್ ಆಗುತ್ತೆ. ನಾನು ಸಿಕ್ವಿ ಅಂದ್ರೆ ಮದುವೆ ವಿಷಯ ಮಾತಾಡ್ಬೇಕಲ್ರಿ ನೀವು. ಮತ್ತೆ ಯಾವಾಗ ಸಿಗ್ತೀರಾ? ನಾಳೆ ಸೂರ್ಯ ಹುಟ್ಟಿ 3 ವರ್ಷ. ಸಿಂಪಲ್ ಆಗಿ ನೋಡ್ರಿ, ಖುಷಿ ಅಲ್ಲ, ಖುಷಿನೂ ಅಲ್ಲ. ನಾಳೆ ನಾನ್ ಬಂದಿಲ್ಲ ಅಂದ್ರೂ ನೀನ್ ಬಂದ್ ಕಾಯ್ತು. ಟೈಮ್ ಹೇಳಿದ್ರೆ ಹೋಗ್ತಾ ಇರಲ್ರಿ. ಬಿಡು ಮಗ, ನೀನು ಹಣೆ ಮೇಲೆ ಬಂದಿದ್ದೆ, ಹುಡುಗಿ ಸಿಕ್ಕೇ ಸಿಗ್ತಾಳೆ. ಥೂ, ಈ ನನ್ನ ಮಗ ಬಂದ. ಬಾರೋ. ಮತ್ತೆ ನಿನ್ನ ಲವ್ ಸ್ಟೋರಿ ಕ್ಲಿಯರ್ ಆಯ್ತಾ? ಅವ್ನು ಲವ್ ಸ್ಟೋರಿ ಕಟ್ಕೊಂಡು ನಿಂಗೆ ಯಾಕೆ? ಸರಿ, ನಿನ್ನ ಮ್ಯಾಟ್ರ್ ಏನು ಹೇಳು. ಲವ್ ಮ್ಯಾರೇಜ್ನ ಅರೇಂಜ್ ಮ್ಯಾರೇಜ್ ಥರ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಏನಾಯ್ತು ಗೊತ್ತಾ? ಏನು ಅವನ ಹತ್ರ ಕೇಳ್ತಿದ್ಯಾ? ನಾನು ಹೇಳ್ಕೊತೀನಿ ಬಾರೋ. ಮುಂದಿನ ವಾರ ಅವಳ ಬರ್ಡೇ, ಡ್ರೆಸ್ ಕೊಡಿಸು ಅಂದೆ. ಕೊಡಿಸ್ದೆ. ಅವಳು ಸರಿಯಾಗಿ ಕೊಟ್ಲು. ಡ್ರೆಸ್ ಕೊಡ್ಸು ಅಂದರೆ ಅಂಗಡಿ ಕೊಡ್ಸೋ ಥರ ಮಾತಾಡ್ತೀಯಾ? ಹೇಳಪ್ಪ ತಂದೆ, ಕಾಯ್ತಾ ಇದ್ದೀನಿ. ಮ್ಯಾಟರ್ ಬನ್ರಿ. ನಿಮಿಷ. ಅದು ನಿಮ್ಮ ಸೈಜ್ ಎಷ್ಟು? ವಾಟ್?
ಯಾವನಾದ್ರೂ ಹುಡುಗಿ ಹತ್ರ ಹೋಗಿ ಸೈಜ್ ಕೇಳ್ತಾನ? ಕಳ್ಸ್ಕೊಳ್ಳೋ ನೀನು. ಗ್ವಾಮಳೆ ನೋಡು, ಗ್ವಾಮಳೆಯ. ಸರಿ, ಮುಂದಕ್ಕೆ ಏನಾಯ್ತು ಹೇಳು. 2ನೇ ಸತಿ ಮೀಟ್ ಮಾಡಿದೆ. ಮತ್ತೆ ಒರ್ಸ್ಕೊಂಡು ಅವಳ ಹತ್ರ. ನೋಡು, ನೀನು ಸರಿಯಾಗಿ ತಿಂತೀಯ ನನ್ನ ಹತ್ರ. ಅದು ಬಿಡ, ಮುಂದೆ ಕೇಳ. 2ನೇ ಸತಿ ಡಿಫ್ರೆಂಟ್ ಗಿಫ್ಟ್ ಕೊಡೋಣ ಅಂತ ನಾನು ವಾಚ್ ಕೊಟ್ಟೆ. ಗುರು, ವಾಚ್ ಕೊಟ್ಟರೆ ಯಾರು ಹೊಡಿತಾರ? ಅದು ನಾನು ವಾಚ್ನ ಕೈಗೆ ಕಟ್ಬಿಟ್ಟೆ. ಏನ್ರಿ ಅದು? ನಿಮ್ಮ ಕೈ ಯಾಕೆ? ಕೊಡಿ ಹೇಳ್ತೀನಿ. ನಾನು ಹೇಳಿದ್ದು ಗಿಫ್ಟ್ ಕೈಗೆ ಕೊಡು ಅಂತ, ವಾಚ್ ಕಟ್ಟು ಅಂತ ಅಲ್ಲ. ಇನ್ನೂ ಒಂದಿದೆ, ಅದನ್ನು ಕೇಳ್ಬಿಡು. ಹೇಳಪ್ಪ, ಹೇಳು. ಏನ್ರಿ ನೀವು ವಯಸ್ಸೆಲ್ಲ ಓಡಿಸ್ಕೊಂಡು ಮಾನ ಮರ್ಯಾದೆ ಇಲ್ಲದೆ ನಮ್ಮ ಅಪ್ಪನಿಗೆ ಹೇಳಿ ಮೀಟಿಂಗ್ ಅರೇಂಜ್ ಮಾಡಿಸ್ತಾ ಇರ್ತೀರಾ? ಸರಿ, ಐಸ್ ಕ್ರೀಮ್ ಒಂದೇ ಒಂದು ಹೇಳಿದ್ದೀರಾ, ಇನ್ನೊಂದು ಆರ್ಡರ್ ಮಾಡಿ. ಏನ್ರಿ ತೆಗಿತಾ ಇದ್ದೀರಾ? ನನಗೋಸ್ಕರ ಅಂದಿದ್ದು. ಹಿಂಗೆ ನನ್ನ ಫ್ರೆಂಡ್ ಹತ್ರ ಲವ್ ಮಾಡೋಕ್ಕೆ ಐಡಿಯಾ ತಗೊಂಡು ನಾನು 3 ಸಲ ಒದೆ ತಿಂದು ಮತ್ತೆ ಅದೇ ಐಡಿಯಾ ಇಟ್ಕೊಂಡು ಸೀದಾ ಅವಳ ಮನೆ ಹತ್ರ ಹೋದೆ. ಅವಳು ನನ್ನ ಮಾತಿಗೇನೋ ಇಂಪ್ರೆಸ್ ಆದ್ಲು, ಆದರೆ ಮಕ್ಕುಗ್ದು ಗೆಟ್ ಔಟ್ ಅಂದು. ತಲೆಗಿನ ಕೆಟ್ಟಿದ್ಯಾ ನಿಮಗೆ? ಮುಂದೆ ಸಾಕಾಗಿಲ್ವಾ? ಕೂದಲಿದ್ದು ಹಿಂದೆ ನೋಡಿದ್ರೆ ನನ್ನ ಫ್ರೆಂಡ್ ಕೂಡ ಅವನ ಲವ್ ಮಾಡ್ತಾನಂತೆ. ನಾನು ಡವ್ ಹೊಡೆಯಕ್ಕೆ ಹೋಗಿದ್ದು ಅವನ ಲವರ್ನ ಅಂತ ಆಮೇಲೆ ಗೊತ್ತಾಯ್ತು. ಅದು ಗೊತ್ತಿಲ್ಲದೆ ನನಗೆ ನನ್ನ ಲವರ್ ಅನ್ಕೊಂಡು ಐಡಿಯಾ ಕೊಟ್ಟಂತೆ ಅಕಟ. ಆಮೇಲೆ ನನಗೆ ಗೊತ್ತಿಲ್ಲದೆ ಸೀದಾ ಅವಳ ಮನೆಗೆ ಹೋಗ್ಬಿಟ್ಟಂತೆ. ಯಾರಪ್ಪ? ಹೇಳಪ್ಪ, ಏನ್ ವಿಷಯ? ಪ್ರಾಬ್ಲಮ್ ಆಗ್ತೈತೆ ಎಂತ ಅಂತ ಗೊತ್ತಿಲ್ಲ. ನೀವು ಮದುವೆ ಆಗ್ತಾರೆ ಹುಡುಗಿನ ಒಂದೇ ಮೀಟಿಂಗ್ ಮಾಡ್ತಾರೆ. ನೀನು ಅವಳು ಮರ್ತ್ಬಿಡು, ನೀನೇ ಒಳ್ಳೇದು. ನೀನ್ ಹೆಲ್ಪ್ ಮಾಡಿದೆ ಅಂತ ಎಲ್ಲ ಒಂದ್ ಕಾರಣಕ್ಕೆ ನನ್ನೂರ್ಗಿನ ಬುಕ್ಕಿ ಹಾಕ್ಬೇಕು ಅಂತ ಇದೆಯಲ್ಲ. 2 ವರ್ಷದಿಂದ ಅವಳು ಕಾಯ್ತೀವಿ. ಮಗ, ಇನ್ನೊಂದು ತಗೊಂಡೆ ಎಂತ ಒಳ್ಳೆಗೆ ಕಳಿಸ್ಬೇಕು. ಅವ್ರ ಸಿಗಲ್ಲ, ನೀನ್ ಮಾತಾಡೋದು ಬರಲ್ಲ. ಬಿಡಕ್ ರೆಡಿ ಇಲ್ಲ. ನೀನ್ ಯಾವನ್ ಹೇಳಕ್ಕೆ? ಇನ್ನಲ್ಲ ಇದಕ್ಕೆ ಹೌದು. ಏನು ಯಾರು ನೀವೆಲ್ಲ? ದೀಪಿಕಾ ಬಾಯ್ಲಿ. ದೀಪಿಕಾ, ಏನಿದು? ನನ್ಗೇನು ಗೊತ್ತಿಲ್ಲಪ್ಪ. ಹಂಗಿದ್ರೆ ಯಾರು ಇವರೆಲ್ಲ? ಅಪ್ಪ, ನಾನು ನಿಮಗೆ ಅವತ್ತೇ ಹೇಳಿದ್ದೆ ನಿಮ್ಗೆ ಮದುವೆ ಬೇಡ ಅಂತ. ಮತ್ತೆ ಈ ನನ್ನ ಮಕ್ಕಳೆಲ್ಲ ಯಾರು? ಅಣ್ಣ, ಅವತ್ತು ನೀನೇ ಹೇಳಿದ್ಯಲ್ಲ, ಅವತ್ತು ಇವಳಿಗೆ ಮದುವೆ ಮಾಡಬೇಕು ಕನಸು ಅಂತ, ಅದಕ್ಕೆ ನಾನು ಕರ್ಸಿದ್ದೀನಿ. ನಾನು ಯಾವಾಗ ಹೇಳಿದೆ ನಿಮಗೆ? ನಾನು ಹೇಳಿದ್ದು ನೋಡು ಅಂತ, ಫಿಕ್ಸ್ ಮಾಡಿ ಮದುವೆ ಮಾಡು ಅಂತ ಹೇಳಿಲ್ಲ. ಮಗಳೇ, ನೀನೇನು ಹೇಳ್ತೀಯ ಅದೇ ಫೈನಲ್. ಸರಿ ಅಪ್ಪ, ನಾನು ಓದ್ಬೇಕಂತ ಇದ್ದೀನಿ. ನನ್ನ ಪಾಡು ನನಗೆ ಬಿಟ್ಟು. ಇನ್ನೊಂದ್ಸಲ ಕಾಣಿಸ್ಕೊಂಡ್ರೆ ಕೈಕಾಲು ಮುಗ್ದಾಕ್ತೀನಿ. ಹೋಗ್ರ, ಹೋಗಮ್ಮ ಹೊರಡೆ.
ಇದೆಯಾ? ಕಾಲೇಜಿಗೆ ಟೈಮ್ ಆಯ್ತು, ಬೇಗ ರೆಡಿ ಆಗಿ ಬಾ. ಲಂಚ್ ರೆಡಿ ಮಾಡ್ತಾ ಇದ್ದೀನಿ. ಬಾ, ಒಂದು ನಿಮಿಷ ನಿನ್ನ ಜೊತೆ ಮಾತಾಡಬೇಕು. ಕುತ್ಕೋ. ನಿನ್ನೆ ಆಗಿದ್ದಕ್ಕೂ ನಿಮಗೂ ಸಂಬಂಧನೇ ಇಲ್ಲ ಥರ ಇದೆಯಲ್ಲ ನೀನು. ಅದಕ್ಕೆ ನಾನೇನು ಮಾಡಲಿ ಈಗ? ಮೀಟ್ ಮಾಡಕ್ಕೆ ಹೇಳಿದ್ದು ನಾನು, ಓಕೆ ಮಾಡಿದ್ದು ಫಿಕ್ಸ್ ಮಾಡಿ ನೀನು. ಮತ್ತೆ ಯಾಕೆ ಈ ಥರ ಮಾತಾಡ್ತಿದ್ಯಾ? ಅದರಲ್ಲೊಬ್ಬ 2 ವರ್ಷ ಹಿಂದೆನೇ ಗೊತ್ತು, ಇನ್ನೊಬ್ಬ ಇವಾಗ ಮೀಟ್ ಮಾಡಿದ್ದು. ವಾಟ್? ಯಾರು ಗೊತ್ತು ನಿಂಗೆ ಅದರಲ್ಲಿ? ನೆನ್ನೆ ಹೇಳಬೇಕಾಗಿತ್ತು ತಾನೇ ನೀನು. ಅದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಎಪಿಸೋಡ್ ಹೇಳೋದಕ್ಕೆ ನಾನೇನು ವೆಬ್ ಸೀರೀಸ್ ಮಾಡ್ತಾ ಇದ್ದೀನಿ? ಅಕ್ಕ, ನಾನು ಏನು ಹೇಳೋ ಪರಿಸ್ಥಿತಿಯಲ್ಲಿಲ್ಲ, ದಯವಿಟ್ಟು ನಾನು ಬಿಟ್ಬಿಡು. ಅಲ್ಲ ಹೇಳಿ, ಯಾರು ನಿಮ್ಗೆ 2 ವರ್ಷದಿಂದ ಗೊತ್ತಿರೋರು? ಹೇಳು ನನಗೆ. ಅಲ್ಲ ಅಕ್ಕ, ಸದ್ಯಕ್ಕೆ ಇಬ್ರಿಗೂ ನನಗೆ ಇಷ್ಟ ಆಗೋರೆ, ಹಂಗಂತ ಹೇಳಿ ಇಬ್ರಿಗೂ ನಾನು ಲವ್ ಮಾಡೋಕ್ಕಾಗಲ್ಲ. ಒಬ್ಬ ಮನ್ಸಲ್ಲಿ ಅವನೇ, ಬಟ್ ಅವರಿಬ್ರು ಜೊತೆಗೆ ಹೆಂಗೆ ಬಂದ್ಕೊಂಡ್ರೆ ನನಗೆ ಕನ್ಫ್ಯೂಷನ್ ಐತೆ. ಅವರಿಬ್ರು ಫ್ರೆಂಡ್ಸಾ ಅಥವಾ ನಾನು ಬಕ್ರ ಆದ್ನ? ಅವರಿಬ್ರು ಫ್ರೆಂಡ್ಸ್ ಆದರೆ ಇಬ್ರು ಒಟ್ಟಿಗೆ ಲವ್ ಮಾಡ್ತಿದಾರಲ್ಲ, ಏನಿದು? ಅಯ್ಯೋ, ನಾನೇನು ಹೇಳೋ ಪರಿಸ್ಥಿತಿಯಲ್ಲಿಲ್ಲ, ಸದ್ಯಕ್ಕೆ ನಾನು ಬಿಟ್ಬಿಡು. ಇವಳು ಯಾರನ್ನು ಲವ್ ಮಾಡ್ತಿದ್ದಾಳೆ? ಅವರಿಬ್ರು ಯಾರು ಹೆಂಗೆ ಭೇಟಿಯಾದರು ಇವಳನ್ನ? ಫಸ್ಟ್ ಮೀಟಿಂಗ್ ಆಯ್ತಲ್ಲ, ಅದಕ್ಕೂ ಮುಂಚೆ ಇವರಿಬ್ಬರು ಎಲ್ಲಿ ಭೇಟಿಯಾಗಿದ್ರು? ಇನ್ನು ಆ ಹೆಣ್ಣೋಡೋ ಶಾಸ್ತ್ರನ ಯಾರು ಅರೇಂಜ್ ಮಾಡಿದ್ರು? ಇದಕ್ಕೆಲ್ಲ ಆನ್ಸರ್ ಸಿಗಬೇಕು ಅಂದರೆ ಪಾರ್ಟ್ ನೋಡಲೇಬೇಕು.